ಪೊಲೀಸಾ? RR310 ಬಂದ್ಬಿಟ್ಟು FIM ಏಷ್ಯಾ ರೋಡ್ ಚಾಂಪಿಯನ್ಶಿಪ್ ಅಲ್ಲಿ 4 ಟೈಮ್ ಕೊಪ್ಪಡ್ದಿದೆ. ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ಯಾವ ಬೈಕ್ ತಂದಿದ್ದೀನಿ ಅಂದರೆ ದ ರೆಡ್ ರಾಕೆಟ್ RR310. ನೋಡಿ ಏನು ಕದ್ದರ ಕಾಣಿಸ್ತೈತೆ ಬೈಕು, ಬಿಸಿಲಿಗೆ ಇದರಲ್ಲಿರೋ ಕಲರ್ಗೆ ಸಕ್ಕದಾಗಿ ಕಾಣಿಸ್ತೈತೆ ಬೈಕು. TVS ಅವರು 1982 ಇಂದ ರೇಸಿಂಗ್ ಸ್ಟಾರ್ಟ್ ಮಾಡಿದ್ರು. ರೇಸಿಂಗ್ ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು TVS 50 ಗಾಡಿಯಲ್ಲಿ 40 ಇಯರ್ಸ್ ರೇಸಿಂಗ್ ಎಕ್ಸ್ಪೀರಿಯನ್ಸ್ ತಗೊಂಡು ಈ ಗಾಡಿನ ಪ್ರೊಡಕ್ಷನ್ ಅಲ್ಲಿ ಮಾಡಿದ್ರು. ಈ ಗಾಡಿ ಮಾತ್ರ ಸಕ್ಕದಾಗಿ ಬಂತು. ಇದರಲ್ಲಿರೋ ಇಂಜಿನ್ ಬಂದ್ಬಿಟ್ಟು 312cc 32 bhp ಮತ್ತೆ 27 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲಿರೋ ಫೇರಿಂಗ್ ದೊಡ್ಡದಿರೋದ್ರಿಂದ ಎಲ್ಲರೂ ಒಂದು 15 ಲೀಟರ್ಸ್ ಅನ್ಕೊಂತಾರೆ, ಆದ್ರೆ ಇದರಲ್ಲಿ ಇರೋದು ಬಂದ್ಬಿಟ್ಟು ಬೇರೆ 11 ಲೀಟರ್ಸ್. ಇದು ಬಂದ್ಬಿಟ್ಟು ಒಂದು 28 ಇಂದ 30 ಮೈಲೇಜ್ ಕೊಡುತ್ತೆ ಅಷ್ಟೇ. ಅದೇ ಹೈವೇಗೆ ಹೋದ್ರೆ ಒಂದು 30 ಇಂದ 35 ಕೊಡ್ಬೋದು ಅಷ್ಟೇ. NS ಡ್ಯೂಕ್ ಅದರಲ್ಲೆಲ್ಲ ಬೇರೆ ತರ ಇಂಜಿನ್ ಬರುತ್ತೆ, ಆದ್ರೆ RR310 ಅಲ್ಲಿ ಮಾತ್ರ ರಿವರ್ಸ್ ಇನ್ಕ್ಲೈನ್ಡ್ ಇಂಜಿನ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿಂದ ಬರುತ್ತೆ ಪೈಪ್. ಅದಕ್ಕೆ ಇಂಜಿನಿಯರಿಂಗ್ ಪ್ರಕಾರ ರಿವರ್ಸ್ ಇನ್ಕ್ಲೈನ್ಡ್ ಇಂಜಿನ್ ಏನಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಇದನ್ನ ವೀಲ್ ಬೇಸ್ ಇನ್ನೂ ಚಿಕ್ಕದಾಗಿ ಮಾಡಿ ಹ್ಯಾಂಡ್ಲಿಂಗ್ ಅಲ್ಲಿ ಸಕ್ಕದಾಗಿ ಇಂಪ್ರೂವ್ ಮಾಡಿದ್ದಾರೆ. ಈ ಗಾಡಿಯಲ್ಲಿ ಹ್ಯಾಂಡ್ಲಿಂಗ್ ಮಾತ್ರ ಕ್ರೇಜಿ ಆಗಿದೆ. ಎಲ್ಲೂ ಯಾವ ತರ ನೋವು ಬರ್ತಾ ಇಲ್ಲ, ಬಗ್ಗಿ ಓಡಿಸೋ ತರ ಇಲ್ಲ, ನಾರ್ಮಲ್ ಆಗೇ ಇದೆ. ಕಾರ್ನರಿಂಗ್ ಮಾತ್ರ ಈ ಗಾಡಿಯಲ್ಲಿ ಸಕ್ಕದಾಗಿ ಮಾಡ್ಬೋದು. ಕಾರ್ನರಿಂಗ್ ಬಗ್ಗೆ ಎಲ್ಲ ಎರಡು ಮಾತೇ ಆಡಂಗಿಲ್ಲ, ಸೂಪರ್ ಕಾರ್ನರಿಂಗ್ ಮಾಡ್ಬೋದು ಈ ಗಾಡಿಯಲ್ಲಿ. ಈ ಬೈಕ್ ಬಂದ್ಬಿಟ್ಟು BTO ಎಡಿಷನ್. ಇದರಲ್ಲಿರೋ ಕಲರ್ ಬಂದ್ಬಿಟ್ಟು ರೇಸಿಂಗ್ ರೆಡ್ ಕಲರ್. ನೋಡಿ, ಸನ್ಲೈಟ್ಗೆ ಸಕ್ಕದಾಗಿ ಕಾಣಿಸ್ತಾ ಇದೆ. ಇವಳು ಚಲುವೆ ಚಲುವೆ ನನ್ನ ಕಣ್ಣೆ ಬಿತ್ತು. ನೋಡಿ, ಫ್ರಂಟಲ್ ಬಂದ್ಬಿಟ್ಟು ಡುವೆಲ್ ಪ್ರೊಜೆಕ್ಟ್ ಹೆಡ್ಲೈಟ್ ಕೊಟ್ಟಿದ್ದಾರೆ. ಈ ಗಾಡಿಯಲ್ಲಿ ಫುಲ್ ಅಂಡ್ ಫುಲ್ LED ಲೈಟ್ಸ್ ಇದೆ, ಎಲ್ಲೂ ಹ್ಯಾಲೋಜನ್ ಲೈಟ್ಸ್ ಕೊಟ್ಟಿಲ್ಲ. ಗಾಡಿ ಫುಲ್ ಇರೋ ಎಲ್ಲ ಲೈಟ್ ಎಲ್ಲ ಫುಲ್ LED ಲೈಟ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಸೀಟ್ ಹೈಟ್ ಬಂದ್ಬಿಟ್ಟು 810 mm ಸೀಟ್ ಹೈಟ್, ಮತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 180 mm. ಶಾರ್ಟ್ ಗಿರೋರ್ಗೆಲ್ಲ ಆರಾಮಾಗಿ ಫುಟ್ 2 ಕಾಲು ಆರಾಮಾಗಿ ಇಡಿಸುತ್ತೆ, ಅಷ್ಟು ಹೈಟ್ ಆಗೆಲ್ಲ ಏನಿಲ್ಲ. ಇದರಲ್ಲಿ ಫ್ರಂಟ್ ಬ್ಯಾಕ್ 2 17 ಇಂಚ್ ವೀಲ್ಸ್. ಫ್ರಂಟ್ ಬಂದ್ಬಿಟ್ಟು 120 ಸೆಕ್ಷನ್, ರೇರ್ ಮತ್ತೆ 150 ಸೆಕ್ಷನ್ ಕೊಟ್ಟಿದ್ದಾರೆ. RR310 ಬಂದ್ಬಿಟ್ಟು FIM ಏಷ್ಯಾ ರೋಡ್ ಚಾಂಪಿಯನ್ಶಿಪ್ ಅಲ್ಲಿ 4 ಟೈಮ್ ಕಪ್ ಹೊಡೆದಿದೆ. 22 ಇಂದ 25 ವರೆಗೂ 4 ಟೈಮ್ಸ್ ಕಪ್ ಹೊಡೆದಿದೆ. ನೋಡಿ, ಇದರಲ್ಲಿ ಫ್ರಂಟ್ ಬಂದ್ಬಿಟ್ಟು ಗೋಲ್ಡ್ ಕಲರ್ USD ಫೋಕ್ಸ್ ಮತ್ತೆ ಬ್ಯಾಕ್ ಸೈಡ್ ಮೋನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಈ ಗಾಡಿ ಓಡಿಸಕ್ಕೆ ಸ್ಮೂತ್ ಆಗಿದೆ, ಫುಲ್ ಕಾಂಪ್ಯಾಕ್ಟ್ ಆಗಿದೆ, ಎಲ್ಲೂ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇಲ್ಲ. ಇದರಲ್ಲಿ ಬಂದ್ಬಿಟ್ಟು ಆಕ್ರೋಪೋವಿಕ್ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹಾಕ್ಸಿದ್ದಾರೆ. ಆದ್ರೆ ಸ್ಟಾಕ್ ಅಲ್ಲಿರೋ ಎಕ್ಸಾಸ್ಟ್ ಬಂದ್ಬಿಟ್ಟು 10 ಇಂದ 12 kg ಬರುತ್ತೆ. ಇದರಿಂದ ಹಾಕಿರೋದ್ರಿಂದ ಇನ್ನು ಒಂದು 5 kg ಕಡಿಮೆ ಆಗಿದೆ. ಸೌಂಡ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಇದರಲ್ಲಿರೋ ಎಕ್ಸಾಸ್ಟ್ ನೋಟ್ ತೋರಿಸ್ತೀನಿ. ಇದರಲ್ಲಿರೋ ಸೈಲೆನ್ಸರ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಲೌಡ್ ಆಗಿದೆ, ಆವಾಗ ಬ್ಲಾಸ್ಟ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಸ್ಪೀಡ್ ಇದೆ ಈ ಗಾಡಿ ಮಾತ್ರ. ಇದ್ರ ಟಾಪ್ ಸ್ಪೀಡ್ ಬಂದ್ಬಿಟ್ಟು ಒಂದು 160 ಇಂದ 165 ಹೋಗುತ್ತೆ, ಅದ್ರ ಮೇಲೆಲ್ಲ ಹೋಗಲ್ಲ. ಮತ್ತೆ ಈ ಗಾಡಿಯಲ್ಲಿ ಚೆನ್ನಾಗಿ ಏರ್ ಫ್ಲೋ ಬರ್ಬೇಕಂತ ಶಾರ್ಕ್ ಫಿನ್ ತರ ಕೊಟ್ಟಿದ್ದಾರೆ. ನೋಡಿ, ಇದು ಸಖತ್ ಕಾಣಿಸುತ್ತೆ ಗಾಡಿಗೆ, ಚೆನ್ನಾಗಿ ಏರ್ ಫ್ಲೋ ಆಗುತ್ತೆ, ಕೂಲ್ ಆಗುತ್ತೆ ಗಾಡಿ. ಹೀಟ್ ಆದಾಗ ಈ ಗಾಡಿಯಲ್ಲಿ ಶಾರ್ಕ್ ಫಿನ್ ಡಿಸೈನ್ ಕೊಟ್ಟಿದ್ದಾರೆ. ಇಲ್ಲಿಂದ ಏರ್ ಫ್ಲೋ ಆಗಿ ಚೆನ್ನಾಗಿ ಇಂಜಿನ್ಗೆ ಏರ್ ಫ್ಲೋ ಕೊಡುತ್ತೆ. ಇದರಲ್ಲಿ TFT ಡಿಸ್ಪ್ಲೇ ನೋಡಿ 5 ಇಂಚು, ಒಂದು ಮಿನಿ ಫೋನ್ ತರಾನೇ ಕೊಟ್ಬಿಟ್ಟಿದ್ದಾರೆ. 4 ಮೋಡ್ ಕೊಟ್ಟಿದ್ದಾರೆ ರೈಡ್ ಮೋಡಲ್ಲಿ. ಒಂದು ಬಂದ್ಬಿಟ್ಟು ಅರ್ಬನ್ ಮೋಡು, ರೈನ್ ಮೋಡು, ಸ್ಪೋರ್ಟ್ ಮೋಡು, ಟ್ರ್ಯಾಕ್ ಮೋಡು. ಅದು ಬಿಟ್ಟರೆ ಟ್ರಿಪ್ ಡೀಟೇಲ್ಸು, ಮೈ ವೆಹಿಕಲ್ಲು, ಪ್ರಿಫರೆನ್ಸಸ್ಸು ಇಷ್ಟು ಕೊಟ್ಟಿದ್ದಾರೆ. ಮೋಡ್ನೆಲ್ಲ ಚೇಂಜ್ ಮಾಡೋದು ಸೇಮ್ ಜಾಯ್ಸ್ಟಿಕ್ ಥರನೇ ಕೊಟ್ಟಿದ್ದಾರೆ. KTM ಅಲ್ಲಿ ಹೆಂಗೆ ಕೊಟ್ಟಿದ್ದಾರೋ ಅದೇ ಥರ ಕೊಟ್ಟಿದ್ದಾರೆ. R15 ಮತ್ತು RR310 RR310 ಎಲ್ಲ ಆರಾಮಾಗಿ ಎತ್ಬಿಡುತ್ತೆ. R15 ಎಲ್ಲ ಆರಾಮಾಗಿ ಸೈಡ್ ಹೊಡೆದ್ಬಿಡುತ್ತೆ ಗಾಡಿ. ಈ ಗಾಡಿಗೆ ಮಾರ್ಕೆಟಲ್ಲಿ ಕಾಂಪಿಟೇಷನ್ ಇರೋದು ಬಂದರೆ RC390. ಆದರೆ RC390 ಇದಕ್ಕಿಂತ ಸಿಕ್ಕಾಪಟ್ಟೆ ಪವರು ಎಲ್ಲ. ನೋಡಿ, ತಿರುಗಿಸ್ಬೇಕಾದ್ರೆ ಎಲ್ಲ ಕೈ ಹೊಡಿಯುತ್ತೆ ಸ್ವಲ್ಪ. TVS ಅಲ್ಲಿ RR310 highest cc ಬೈಕ್ ಆಗಿತ್ತು, ಆದರೆ ಇವಾಗ ಬಂದ್ಬಿಟ್ಟು ನಾರ್ಟನ್ V4 1000cc ಬೈಕ್ ಬಿಟ್ಟಿದ್ದಾರೆ. ಇವಾಗ ಅದೇ ಟಾಪ್ ಸ್ಪೀಡು. ಪೊಲೀಸಾ? ಬಿದ್ದಿಲ್ಲ, ಪೃಥ್ವಿ ಹೇಳಿ ಹಿಂದೆ ಹೇಳಿ. ಅಷ್ಟೇ.